ಓಕೆ. ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಅವರು. ಮಾನ್ಯ ಸಭಾಪತಿಯವರೇ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಿಂದ ಬಾಧಿತರಾಗಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಲು ಕಾನೂನು ರಚಿಸುವ ಬಗ್ಗೆ ಮಾನ್ಯ ಉನ್ನತ ಸಚಿವರನ್ನ ಗಮನ ಸೆಳೀತಾ ಇದ್ದೇನೆ. ಸಚಿವರು. ಮಾನ್ಯ ಸಭಾಪತಿಗಳೇ, ಮಾನ್ಯ ಹಿರಿಯ ಸದಸ್ಯರಿಗೆ ಬಹಳ ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಮಾನ್ಯ ಸದಸ್ಯರು ಅದರಲ್ಲಿ ಏನಾದರೂ ಹೆಚ್ಚುವರಿ ಕೇಳೋದಿದ್ರೆ ಖಂಡಿತ ಉತ್ತರಿಸಲಿಕ್ಕೆ ರೆಡಿ ಇದೆ. ಹುಕ್ಕೇರಿ ಅವರು. ಮಾನ್ಯ ಸಭಾಪತಿ ಅವರೇ, ಸವಿಸ್ತರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ವಾದ ಮಾಡ್ತಾ ಇಲ್ಲ. ಈಗಾಗಲೇ ಉನ್ನತ ಸಚಿವರಿಗೆ ನಮ್ಮ ಸಭಾಪತಿಯವರು ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸುಮಾರು 6,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕಳೆದ 20 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರೂ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಾಗಿದ್ದಾರೆ. ಇತ್ತೀಚಿನ ಮಾನ್ಯ ಉಚ್ಚ ನ್ಯಾಯಾಲಯದ ಯುಜಿಸಿ ಅರ್ಹ ಉಪನ್ಯಾಸಕರ ಪರ ನೀಡಿರುವ ತೀರ್ಪಿನಿಂದ ನಾನ್ ಯುಜಿಸಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ನ್ಯಾಯಾಲಯದ ಈ ಆದೇಶದಿಂದ 20 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಬಂದ ಈ ಉಪನ್ಯಾಸಕರು ಕುಟುಂಬದೊಂದಿಗೆ ಬೀದಿ ಪಾಲಾಗುತ್ತಿದ್ದಾರೆ. ಇದೇ ವ್ಯಕ್ತಿಯನ್ನು ಅವಲಂಬಿಸಿರುವ ಉಪನ್ಯಾಸಕರಿಗೆ ಕಟ್ಟಿಕೊಡುವುದು ಸರ್ಕಾರದ ಜೀವನ ಕಟ್ಟಿಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಅತಿಥಿ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಲು 2009ರ MPL ಪದವಿಯನ್ನು ಪರಿಗಣಿಸಿ ಅವರ ಗೌರವಯುತವಾಗಿ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಈಗಾಗಲೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧ ಪ್ರಾರಂಭಿಸಿರುವ ಕೌನ್ಸಿಲಿಂಗ್ ಅನ್ನು ಮುಂದೂಡಿ ನಾನ್ ಯುಜಿಸಿಯನ್ನು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುಳಿದ ಅಭ್ಯರ್ಥಿಗಳನ್ನು ಕೌನ್ಸಿಲಿಂಗ್ ಮೂಲಕ ತೆಗೆದುಕೊಳ್ಳುವುದು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಈ ಸಂದರ್ಭದಲ್ಲಿ ಗದಗದಲ್ಲಿ ಏನು ಸುಮಾರು ಬಿಜಾಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಿಂದ ಬಂದಂಥ ಉಪನ್ಯಾಸಕರು ಧರಣಿ ಮಾಡು ಹೇಳಿದಾಗ ಒಬ್ಬರು ಪೆಟ್ರೋಲ್ ಮೇಲೆ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಡುವಂಥ ಪ್ರಸಂಗ ಕೂಡ ನಿರ್ಮಾಣ ಆಗಿತ್ತು. ಆದ್ದರಿಂದ ನಾನು ಸಚಿವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ, ಏನು ಉಪನ್ಯಾಸಕರ ಬೇಡಿಕೆ ಅದನ್ನು ಪರಿಗಣಿಸಬೇಕೆಂದು ಕೇಳ್ಕೊಂಡು ನಾನು 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಭೋಜೇಗೌಡರು. ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ಮಾನ್ಯ ಸಚಿವರು ಇಲ್ಲೇ ಕೂತಾರೆ. ಹಲವಾರು ಬಾರಿ ಸಭೆಗಳು ಕೂಡ ನಡೆಸಿದ್ದಾರೆ. ಇವತ್ತು ಪ್ರೈಮರಿ ಎಜುಕೇಷನಿಂದ ಡಿಗ್ರಿಯವರೆಗೆ ಪೂರ್ಣ ಅತಿಥಿ ಉಪನ್ಯಾಸಕರಿಂದಲೇ ಇವತ್ತು ಎಲ್ಲ ಪಾಠ ಪ್ರವಚನಗಳು ನಡೀತಾ ಇರೋದು. ಅತಿಥಿ ಉಪನ್ಯಾಸಕರು ಇಲ್ಲದೇ ಇದ್ರೆ ಅಧ್ಯಕ್ಷರೇ ಯಾವ ಕಾಲೇಜುಗಳು ನಡೀತಾ ಇರಲಿಲ್ಲ. ಇದನ್ನು ಗಮನ ಮಾಡಬೇಕು. ನಾನು ಇಷ್ಟೇ ಹೇಳೋದು, ನಾನು ಜಾಸ್ತಿ ಹೇಳಲ್ಲ, ಅವ್ರು ಗೊತ್ತಿದೆ ಅವರಿಗೆ, ಸಚಿವರಿಗೆ ಅಪ್ಡೇಟ್ ಆಗಬೇಕು. ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಮಕ್ಕಳಿಗೆ ಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಕ್ವಾಲಿಟಿ ಆಫ್ ಎಜುಕೇಷನ್ನು ಅಪ್ಡೇಟ್ ಆಗಬೇಕು ಕಾಲಕ್ಕೆ ಅನ್ನೋದು ವಿಚಾರದಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಆಗಿದ್ರೆ ನಿಮಗೆ ಇದೇ ಅತಿಥಿ ಉಪನ್ಯಾಸಕರಿಂದ ಕಳೆದ 15-20 ವರ್ಷಗಳಿಂದ ನೀವು ಕೆಲಸ ದುಡಿಸ್ಕೊಂಡ್ರಲ್ಲ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಹೇಳಲ್ಲ. ನಾವು ಇರ್ತಕ್ಕಂಥ ವಸ್ತುಸ್ಥಿತಿಯಲ್ಲಿ ಕಳೆದ 15-20 ವರ್ಷದಿಂದ ಇವ್ರ ಕೈಲಿ ದುಡಿಸ್ಕೊಂಡ್ರಲ್ಲ, ಆಗ ಈ ಉಪನ್ಯಾಸಕರು ಫಿಟ್ ಇಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ ನಿಮಗೆ? ಅವ್ರಿಗೇನೆ ವೆಯ್ಟೇಜನ್ನು ಕೊಡಬೇಕಲ್ಲ. ಅವ್ರಿಗೆ 15 ವರ್ಷ 20 ವರ್ಷ ದುಡ್ದವ್ರಿಗೆ ಅಂತ ಕೊಟ್ಟು ವೆಯ್ಟೇಜ್ ಕೊಟ್ಟು ಅವ್ರನ್ನ ಈಗ ನೆಟ್ಟು, ಸ್ಲೆಟ್ಟು, ಡಾಕ್ಟ್ರೇಟು ಅವೆಲ್ಲ ಬೇಕು, ಕರೆಕ್ಟ್, ಒಪ್ತೀನಿ ನಾನು, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಅಂಥವ್ರನ್ನೂ ಕೂಡ ಆಚೆ ಕೈ ಬಿಟ್ಟಿದ್ದೀರಿ.
ಇವತ್ತು ಅವ್ರನ್ನ ಆಮೇಲೆ ಅವರಿಗೆ ಕೊಡ್ತಕ್ಕಂಥದ್ದು ಸಭಾಪತಿಗಳೇ ಎಂತ ಶೋಚನೀಯ ಅಂದ್ರೆ 12 ತಿಂಗಳು ವರ್ಷಕ್ಕೆ 10 ತಿಂಗಳು ಸಂಬಳನೂ ಕೊಡಲ್ಲ ಸರ್. 8 ತಿಂಗಳು ಮಾಡ್ತೀರಿ. ಆಮೇಲೆ ಅತಿಥಿ ಉಪನ್ಯಾಸಕರನ್ನ ಯಾವ್ಯಾವ ರೀತಿ ಬಳಕೆ ಮಾಡ್ಕೋಬೇಕು ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ ನೀವು, ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ. ಮತ್ತು ಅವರು ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಮಗೆ ಕೆಲಸನೂ ಮಾಡಿದ್ದಾರೆ, ಉತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ. ತೆಗೀರಿ ನಮ್ಮ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಈಗ ನನ್ನ ಉದಾಹರಣೆ, ನಾನು ಚಿಕ್ಕಮಂಗ್ಳೂರಿನಲ್ಲಿ ಸುಮಾರು 150 ಜನ ಇದ್ದಾರೆ ಲೆಕ್ಚರ್ಸು ನಮ್ಮ ಕಾಲೇಜಲ್ಲಿ ADS ನಾನು ಓದಿದ ಕಾಲೇಜಿನಲ್ಲಿ 120 ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಕೇವಲ ಪರ್ಮನೆಂಟ್ 30 ಜನ ಇರ್ತಕ್ಕಂಥದ್ದು. ಆ 120 ಜನ ಇಲ್ಲಿದೆ ಈ ಕಾಲೇಜ್ ನಡೆಸೋದು ಹೆಂಗೆ ನಡೆಸಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಇವತ್ತು 10 ವರ್ಷ 15 ವರ್ಷ 20 ವರ್ಷ ಕೆಲಸ ಮಾಡಿ ಈಗ ನೀನು ಮನೆಗೆ ಹೋಗು ಅಂತ ಹೇಳಿದ್ರೆ ಮನೆಗೆ ಹೋಗಿ ಏನು ಮಾಡ್ಬೇಕ್ರಿ ಅವನು? ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಏನಿದೆ ಕಾನೂನು ಸಚಿವರೇ, ಅವ್ರಿಗೆ ಗೊತ್ತಾಗ ಸಚಿವರಿಗೆ ಗೊತ್ತು 10,000 12,000 8,000 ನಮ್ಮಲ್ಲಿ ಹೈಸ್ಕೂಲಲ್ಲಿ 8,000ಕ್ಕೂ ಕೆಲಸ ಮಾಡಿದ್ದಾರೆ. PUC ಒಳಗೆ 8,000ಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯೊಳಗೆ ಕೆಲಸ ಮಾಡಿ ಕೂಡ ಈಗ ಅವ್ರಿಗೇನೋ ಒಂದು ಆಶಾದಾಯಕವಾಗಿ ಪರಿಸ್ಥಿತಿಲಿ ಮೊನ್ನೆ ನೀವು 25-30 ಸಾವಿರ ರೂಪಾಯಿ ಮೊನ್ನೆ ಮಾಡಿ ಕೊಟ್ಟಿದ್ರಿ. ಡಿಗ್ರಿ 40,000 ಬರ್ತದೆ, 40 20 ನಾವು 35,000 ಕೊಡಿ ಅಂತೇಳಿ ನಾವು ಭಾಳ ಬೇಡಿಕೆ ಇತ್ತು. 35,000ದಿಂದ 40,000 ಕೊಟ್ಟಿದೆ. ಇವತ್ತು 10,000 ರೂಪಾಯಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರನ್ನು ತೆಗೆದಿದ್ರಿ. ಇವತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ಅವಾಗ ಹಂಗಿದ್ರೆ ಇಲ್ಲಿವರೆಗೆ ಅವ್ರು ಕೆಲಸ ಮಾಡಿದ್ದು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದಂಥ ಎಜುಕೇಷನ್ನು ವ್ಯರ್ಥನ? ದಯಮಾಡಿ ಗಮನ ಮಾಡಿ. ಇವತ್ತು ಎಲ್ಲ ಭಾಳ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರು ಏನು ಕೇಳಿದ್ದಾರೆ ಬಾಬಣ್ಣ ಹುಕ್ಕೇರಿಯವರು ಇವತ್ತು ಕೇಳಿರ್ತಕ್ಕಂಥ ನಿಮ್ಮ ಗಮನ ಸೆಳೆಯ ವಿಚಾರದಲ್ಲಿ ಅನೇಕ ಬಾರಿ ನಾವು ಕೂಡ ಸ್ಟಾರ್ ಕ್ವಶನ್ ಆಗಲಿ ಕೇಳೋಣ ಅಂತಿದ್ರೆ ಅದು ಆಗಿಲ್ಲ. ಆದರೆ ಇವತ್ತು ಗಮನ ಸೆಳೆಯ ಸೂಚನೆ ಎಲ್ಲ ಅವಕಾಶ ಸಿಗ್ತಲ್ಲ ಅಂತ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಭಾಳ ಜನ ಮಾತಾಡ್ತಿದ್ದಾರೆ, ಎಲ್ಲರ ಅಳಲು ಇದೆ. ಅವರಿಗೆ ಮಾನವೀಯತೆ ದೃಷ್ಟಿ ಒಂದು ಕಡೆ, ಇನ್ನೊಂದು ಕಡೆ ಅವರ ಜೀವನನ ಸಂಪೂರ್ಣವಾಗಿ ನೀವು ತೆಗಿಯೋಕೆ ಹೋಗಬೇಡಿ. ನೀವು ನೋಡಿ, ನೀವು ಅವರು ಇಲ್ಲಿವರೆಗೆ ಕೆಲಸ ಮಾಡಿರ್ತಕ್ಕಂಥ ವಿಚಾರವನ್ನು ಗಮನ ಮಾಡಿ ಅದಕ್ಕೆ ಯಾವ ರೀತಿ ಅವ್ರನ್ನ ಉಳಿಸ್ಕೋಬೇಕು ಮತ್ತು ಅವರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಕ್ಕಿಲ್ಲ ಅನ್ನೋ ವಿಚಾರ ಗಮನ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿ ಅಂತೇಳಿ ನಿಮ್ಮನ್ನು ಕೇಳ್ತೀನಿ. ಸಂಕನೂರ್